ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಿನ್ನೆ ನಾವು ಒನ್ ಫಾರ್ಮಾದಿಂದ ವರ್ಕ್ ಫ್ರಮ್ ಹೋಮ್ ಮತ್ತೆ ಪಾರ್ಟ್ ಟೈಮ್ ಜಾಬ್ ಅಪ್ಲೈ ಮಾಡಿದ್ವಿ. ಆಲ್ರೆಡಿ 4 ಮೆಂಬರ್ಸ್ ಆಗ್ಲೇ ಜಾಬ್ ಬಂದ್ಬಿಟ್ಟಿದೆ. ಅವ್ರಿಗಾಗ್ಲೇ ಕಾಲ್ ಅಪ್ ಲೆಟರ್ ಕೂಡ ಬಂದಿದೆ. ಅವ್ರಿಗೆ ಸ್ಕ್ರೀನ್ ಶಾಟ್ಸ್ ಎಲ್ಲ ನಿಮಗೆ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದೇ ಬೇಡ. ಪರಾಪ್ಟಿಕ್ಸ್ ಅಂತ ನಿಮ್ಗೆ ಇನ್ನೊಂದು ಕಂಪ್ನಿ ತಂದಿದ್ದೀವಿ ನಾವು. ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಕಾಲ್ ಆಗಿದೆ ಮತ್ತೆ ಪಾರ್ಟ್ ಟೈಮ್ ಜಾಬ್ಸ್ ಕೂಡ ಕಾಲ್ ಆಗಿದೆ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ನಾವು ಎಷ್ಟು ಜೆನ್ಯೂನ್ ಆಗಿರೋ ಕಂಪ್ನಿಗಳನ್ನ ನಿಮ್ಮ ಮುಂದೆ ತರ್ತಾ ಇದೀವಿ ಅಂತ ನಿಮಗೆ ಕ್ಲಿಯರ್ ಅಂಡ್ ಕಟ್ ಆಗಿ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ಅಪ್ಲೈ. ಇದು ನಿನ್ನೆ ನಾನು ಅಪ್ಲೈ ಮಾಡಿದ್ದೆ. ಇವತ್ತಾಗಲೇ ನನಗೆ ಅಪ್ಲಿಕೇಶನ್ ಫಾರ್ಮೇ ಬಂದ್ಬಿಟ್ಟಿದೆ. ನೀವು ಮುಂದಿನ ಇಂಟರ್ವ್ಯೂಸ್ಗೆಲ್ಲ ಸೆಲೆಕ್ಟ್ ಆಗಿರೋ ಅಂತ. ಮತ್ತೆ ವಿಡಿಯೋ ಎಂಡಲ್ಲಿ ನಾನು ಕ್ಲಿಯರ್ ಅಂಡ್ ಕಟ್ ಆಗಿ ತೋರಿಸಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೂಡ ತೋರಿಸಿದ್ದೀನಿ ನನಗೆ. ಸೊ ಫ್ರೆಂಡ್ಸ್, ಈ ಜಾಬ್ ಬಂದ್ಬಿಟ್ಟು ಡಾಟಾ ಅನಲಿಸ್ಟ್ ಅಂತ, ಪರಾಪ್ಟಿಕ್ಸ್. ಸೊ ಒಂದು ಕ್ರೇಜಿ ಥಿಂಗ್ ಏನು ಅಂದ್ರೆ $4.5 ಪೇ ಮಾಡ್ತಾರೆ ಎವ್ರಿ ಅವರ್ ನಿಮ್ಗೆ. ಸೊ ಮತ್ತೆ ಈ ಜಾಬ್ ಕೂಡ ವೆರಿ ವೆರಿ ಈಸಿ. ನಿಮಗೆ ಒಂದು ಮೇನ್ ಐಡಿಯಲ್ ಕ್ಯಾಂಡಿಡೇಟ್ ಏನೇನು ರಿಕ್ವೈರ್ಮೆಂಟ್ಸ್ ಇರಬೇಕು ಅಂದ್ರೆ ಫ್ಲೂಯೆಂಟ್ ಇನ್ ಇಂಗ್ಲಿಷ್, ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ಸ್, ಎಕ್ಸಲೆಂಟ್ ನಾಲೆಡ್ಜ್ ಆಫ್ ಇಂಡಿಯಾ ಬಗ್ಗೆ, ಮ್ಯಾಪ್ಸ್ ಬಗ್ಗೆ ನಿಮಗೆ ಸ್ವಲ್ಪನಾದ್ರೂ ನಾಲೆಡ್ಜ್ ಬೇಕು ಅಷ್ಟೇ. ಸಿಂಪಲ್ ಆಗಿರುತ್ತೆ. ನೀವು ಗೂಗಲ್ ಮ್ಯಾಪ್ಸ್ ಕೂಡ ಓಪನ್ ಮಾಡಿ ನೋಡ್ಬೋದು. ಅಂಡ್ ಫೈನಲಿ ಅನಾಲಿಟಿಕಲ್ ಮೈಂಡ್ ಸೆಟ್, ಇಷ್ಟೇ ಬೇಕಾಗಿರೋದು. ಸೊ ಈ ಜಾಬ್ನ ನೀವು ಲ್ಯಾಪ್ಟಾಪ್ ಇಂದ ಮಾಡ್ಬೋದು, ಮೊಬೈಲ್ ಇಂದ ಮಾಡ್ಬೋದು. ಬಟ್ ನಾನು ಪ್ರಿಫರ್ ಮಾಡೋದೇನಂದ್ರೆ ಲ್ಯಾಪ್ಟಾಪ್ಸ್ ಇದ್ರೆ ತುಂಬಾನೇ ಈಸಿ ಆಗುತ್ತೆ. ಮತ್ತೆ ನೋಡಿ, 600 ಪರ್ ಅವರ್. ಮತ್ತೆ ಇದು ಬಂದು ಮಂತ್ಲಿ ಪೇ ಔಟ್ಸ್ ತಗೋಬಹುದು ನೀವು. ವೀಕ್ಲಿ ತಗೊಳಕ್ಕಾಗಲ್ಲ. ಇದೊಂದು ನೆನಪಿರ್ಲಿ ಅಷ್ಟೇ. ಎವ್ರಿ ಅವರ್ 600 ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟು ಆಗ್ಬೋದು ಪರ್ ಮಂತ್ ಪೇ ಔಟ್ಸ್ ಅಂದ್ರೆ. ಸೊ ಬೆನಿಫಿಟ್ಸ್ ಬಗ್ಗೆ ಮಾತಾಡಂಗಿದ್ರೆ ವರ್ಕ್ ಅಪ್ ಟು 20 ಅವರ್ಸ್ ಪರ್ ವೀಕ್ ವರ್ಕ್ ಇದ್ದೇ ಇರಬೇಕು. ಮತ್ತೆ ಅದು 20 ಅವರ್ಸ್ ಪರ್ ವೀಕ್, ಪರ್ ಡೇ ಅಲ್ಲ, ಪರ್ ವೀಕ್. ಸೊ ಮಿನಿಮಮ್ 10 ಅವರ್ಸ್ ಇಂದ ಮ್ಯಾಕ್ಸಿಮಮ್ 20 ಅವರ್ಸ್ ತನಕ ಪರ್ ವೀಕ್ ವರ್ಕ್ ಮಾಡಬಹುದು ನೀವು. ಹೌಸ್ ವೈಫ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಇದು ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಪಾರ್ಟ್ ಟೈಮ್ ಕೂಡ ಕಾಲ್ ಆಗಿದೆ. ಪ್ಲೀಸ್ ಅಪ್ಲೈ ಮಾಡಿ. ನಿಮಗೆ ಇಟ್ ಹಾರ್ಡ್ಲಿ ಟೇಕ್ಸ್ ಯು ಲೈಕ್ ಹಾಫ್ ಅನ್ ಅವರ್ ಪ್ರತಿಯೊಂದನ್ನು ಅಪ್ಲೈ ಮಾಡೋಕ್ಕೆ. ನಾನು ತುಂಬಾ ಈಸಿ ಸ್ಟೆಪ್ಸ್ ಅಲ್ಲೇ ತೋರಿಸಿದ್ದೀನಿ. ಪ್ಲೀಸ್ ವೇಟ್ ಅಂಟಿಲ್ ದ ಎಂಡ್. ಸೊ ಇವರು ಅವ್ರ ಕಂಪ್ನಿ ಕಡೆಯಿಂದ ಏನೇ ₹1 ಕೂಡ ಇಸ್ಕೊಳ್ಳಲ್ಲ. ಅವ್ರು ಕೇಳೋದು ಇಲ್ಲ. ಸೊ ಇಟ್ ಈಸ್ ವೆರಿ ಜೆನ್ಯೂನ್ ಅಂಡ್ ಲೆಜಿಟಿಮೇಟ್ ಕಂಪ್ನಿ ಅಂತಾನೆ ಹೇಳ್ಬೋದು. ಪ್ಲೀಸ್ ಡೂ ಅಪ್ಲೈ, ಡು ನಾಟ್ ಮಿಸ್. ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದಂಗೆ 20 ಅವರ್ಸ್ ಪರ್ ವೀಕ್ ನೀವು ವರ್ಕ್ ಮಾಡ್ಬೋದು ಇಫ್ ಯು ಗೈಸ್ ಆರ್ ವಿಲ್ಲಿಂಗ್ ಟು ವರ್ಕ್. ಅದಾದ್ಮೇಲೆ ಅರ್ನ್ ಎ ಕಾಂಪಿಟೇಟಿವ್ ರೇಟ್ ಆಫ್ ಪೇ ಹೇಳಿದ್ವಲ್ಲ, $4.5 ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಅವರ್. ಮತ್ತೆ ಡೆವಲಪ್ ಯುವರ್ ರಿಸರ್ಚ್ ಸ್ಕಿಲ್ಸ್, ಅವಾಯ್ಡ್ ದ ಲಾಂಗ್ ಕಮ್ಯೂಟ್. ವರ್ಕ್ ಫ್ರಮ್ ಕಮ್ಯೂಟ್ ಅಂದ್ರೆ ಗೊತ್ತಲ್ವಾ, ತುಂಬಾ ಡಿಸ್ಟೆನ್ಸ್ ಓಡಾಡೋದು, ಟ್ರಾವೆಲಿಂಗ್ ಅಲ್ಲೇ ತುಂಬಾ ಟೈಮ್ ಹೋಗ್ತಾ ಇರುತ್ತೆ. ಇಲ್ಲಿ ಝೀರೋ, ನೀವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದು. ಅಂಡ್ ಫೈನಲಿ ಎಂಜಾಯ್ ದ ಫ್ಲೆಕ್ಸಿಬಿಲಿಟಿ ಆಫ್ ಸೆಟ್ಟಿಂಗ್ಸ್ ಅಟ್ ಯುವರ್ ಓನ್ ವರ್ಕಿಂಗ್ ಅವರ್ಸ್. ಸೊ ಈಸಿಯಾಗಿ ವರ್ಕ್ ಮಾಡ್ಕೋಬಹುದು ನೀವು ಮನೇಲೆ ಕುತ್ಕೊಂಡು. ಅವ್ರು ನಿಮಗೆ ಇಂಟರ್ನೆಟ್ ಚಾರ್ಜಸ್ ಕೊಡ್ತಾರೆ, ಮೇ ಬಿ ಲ್ಯಾಪ್ಟಾಪ್ ಕೂಡ ಕಳಿಸ್ತಾರೆ. ಮತ್ತೆ ಪ್ರತಿಯೊಂದನ್ನು ನೀವು ಏನೇನು ಡಾಕ್ಯುಮೆಂಟ್ಸ್ ನಾನು ಹೇಳಿದ್ನೋ 10th 12th ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಏನೋ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಮತ್ತೆ 10th ಪಾಸ್ ಆಗಿರೋರು ಮತ್ತೆ ಒಂದು ಒಳ್ಳೆ ಇಂಗ್ಲಿಷ್ ಆಗಲಿ ಕನ್ನಡ ಆಗಲಿ ಕಮ್ಯುನಿಕೇಶನ್ ಸ್ಕಿಲ್ ಇರೋರು ಪ್ರತಿ ಒಬ್ರು ಅಪ್ಲೈ ಮಾಡ್ಬೋದು. ಕನ್ನಡ ಚೆನ್ನಾಗಿದ್ರೆ ಅಂದ್ರೆ ನೀವು ಇವತ್ತಿಂದಾನೇ ದುಡಿಯೋಕೆ ಸ್ಟಾರ್ಟ್ ಮಾಡ್ಬೋದು, ಅದು ಕೂಡ ಮನೆಯಿಂದಾನೆ. ಸೊ ಲಿಂಕ್ ಬೇಕಿದ್ರೆ ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾವು ನಿಮಗೆ ಲಿಂಕ್ ಕಳಿಸ್ಕೊಡ್ತೀವಿ. ಬಟ್ ಸ್ವಲ್ಪ ಟೈಮ್ ಆಗುತ್ತೆ. ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ಮೇಲೆ ಆಟೋಮೇಷನ್ ಅಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ನಾವು ಕಳಿಸ್ತೀವಿ ಇನ್ನೊಂದು 2 ಅವರ್ಸ್ ಒಳಗಡೆ. ಸೊ ಫ್ರೆಂಡ್ಸ್, ಇದೇ ತರ ನಿಮಗೆ ಜಾಬ್ ಆಗಲಿ, ಲೋನ್ಸ್ ಆಗಲಿ, ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ರೆ ಪ್ಲೀಸ್ ಡೂ ಸಪೋರ್ಟ್. ವಿಡಿಯೋ ಆಗಿದ ತಕ್ಷಣ ನೀವು ಸಬ್ಸ್ಕ್ರೈಬ್ ಅಂತ ಕೊಟ್ಟರೆ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಕೊಡಿ ಅಷ್ಟೇ ಸಾಕು, ಇನ್ನೇನು ಜಾಸ್ತಿ ಕೇಳಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಮ್ಮನ್ನ ಬೆಳೆಸ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಫ್ರೆಂಡ್ಸ್, ನೀವೇನಾದರೂ ಲಿಂಕ್ ಅಂತ ಟೈಪ್ ಮಾಡಿದರೆ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಕಳಿಸ್ತೀನಿ, ಒಬ್ಬೊಬ್ರಿಗೂ ಸಿಂಗಲ್ ಹಂಗೆ ಇಂಡಿವಿಜುವಲ್ ಆಗಿ. ಸೊ ಆ ಲಿಂಕ್ ಏನಾದರೂ ನೀವು ಓಪನ್ ಮಾಡಿದ್ರೆ ಪ್ಯಾರಾಪ್ಟಿಕ್ಸಿಂದ ಈ ಲಿಂಕ್ ನಿಮಗೆ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆಗಿದ ತಕ್ಷಣ ನೋಡಿ, ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಎಲ್ಲ ನೋಡಿ. ನಾನು ಹೇಳಿದ್ದು ಅಷ್ಟೇ ಅಲ್ಲ, ಈ ಜೆನ್ಯೂನಾ ಅಲ್ವಾ ಅಂತ ನೀವು ಕೂಡ ಕ್ರಾಸ್ ಚೆಕ್ ಮಾಡಿ. ಗೂಗಲಿಗೆ ಹೋಗ್ಬಿಟ್ಟು ನಾನು ತುಂಬಾ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಿಮಗೆ ಒಳ್ಳೇದು ತಂದಿದ್ದೀನಿ. ನಾನು ನಿಮಗೆ ಕಂಪ್ನಿ ಇಟ್ ಈಸ್ ವೆರಿ ಲೆಜಿಟಿಮೇಟ್ ಅಂತಲೇ ಹೇಳ್ಬೋದು. ಅಲ್ಲೇ ನೋಡಿ ಪ್ರತಿಯೊಂದು ಐಡಿಯಲ್ ಕ್ಯಾಂಡಿಡೇಟ್ ಏನೇನು ಇರಬೇಕು, ರಿಕ್ವೈರ್ಮೆಂಟ್ಸ್ ಏನಿರಬೇಕು. ನಾನೇನು ಹೇಳ್ತೀನಿ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮುಂದಿನ ಸ್ಟೆಪ್ಸಲ್ಲಿ. ಸೊ ಇಲ್ಲಿ ಕೇಳ್ತಿದ್ದಾರೆ ನೋಡಿ, ಫ್ಲೂಯೆಂಟ್ ಇನ್ ಇಂಗ್ಲೀಷ್, ಎಕ್ಸಲೆಂಟ್ ರಿಸರ್ಚ್ ಸ್ಕಿಲ್ಸ್, ಅನಾಲಿಟಿಕಲ್ ಮೈಂಡ್ ಸೆಟ್. ಅಂದರೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು. ಯಾಕಂದರೆ ಏನಾದರೂ ಇಶ್ಯೂ ಬಂದರೆ ನೀವು ರಿಸಾಲ್ವ್ ಮಾಡೋ ಥರ ಇರಬೇಕು ಅಷ್ಟೇ ನೋಡಿ. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಏನು ದೊಡ್ಡ ಥಿಂಗ್ಸ್ ಇಲ್ಲ. ಎ ಲಾಗ್ ಆನ್ ಅಕೌಂಟ್ ಯೂನಿಕ್ ಟು ಯು ಆ್ಯಂಡ್ NB ಅಂದರೆ ಆಲ್ ಪ್ರಾಡಕ್ಟ್ ಶುಡ್ ಬಿ ಪ್ರೊವೈಡೆಡ್ ಅಟ್ ಯುವರ್ ಓನ್ ಎಕ್ಸ್ಪೆನ್ಸ್. ದೆನ್ ಬೆನಿಫಿಟ್ಸ್ ನೋಡಿ, ಅಲ್ಲಿ 20 ಅವರ್ಸ್ ಪರ್ ವೀಕ್ ಅಷ್ಟೇ, ಅದು ಪರ್ ಡೇ ಅಲ್ಲ. 20 ಅವರ್ಸ್ ಪರ್ ವೀಕ್ ನೀವು ಆರಾಮಾಗಿ 4 ಅವರ್ಸ್ ಕಂಪ್ಲೀಟ್ ಮಾಡ್ಕೊಂಡ್ರು ಸಾಕು. ಸೊ 4 ಅವರ್ಸ್ 1 ಅವರ್ಗೆ ಅವ್ರು $600 ಪೇ ಮಾಡ್ತಿದ್ದಾರೆ. ಎವ್ರಿ ಅವರ್ $6 ಅಂದರೆ ಲೆಕ್ಕ ಹಾಕಿ ಅಲ್ಲೇ 10 ಅವರ್ಸಿಗೆ ಅಷ್ಟು 60. ಸೊ 60 × 10 ಬಂದು $600 ಆಯಿತು. ಸೊ ಹಂಗೆ ನೆಕ್ಸ್ಟ್ ಪೇಜಿಗೆ ನೀವೇನಾದರೂ ಲಾಗಿನ್ ಆಗಕ್ಕೆ ಬಂದರೆ
ಪ್ರಿಯಾಪ್ಟಿಕ್ಸಿಂದ ಈ ಪೇಜ್ ಓಪನ್ ಆಗುತ್ತೆ. ಲೈಕ್ ಫಸ್ಟ್ ನೇಮ್, ಫುಲ್ ನೇಮ್, ಇಲ್ಲ ಲಾಸ್ಟ್ ನೇಮ್ ಎಲ್ಲ ಕೇಳ್ತಿದೆ. ನೀಟಾಗಿ ಕೊಡಿ, ಯಾಕಂದರೆ ಅದು ಆಧಾರ್ ಕಾರ್ಡಿಗೆ ಕೂಡ ಲಿಂಕ್ ಆಗಿರಬೇಕು. ಇನ್ ಕೇಸ್ ಲಾಸ್ಟ್ ನೇಮಲ್ಲಿ ಸಿಂಗಲ್ ಡಿಜಿಟ್ ಹೊಡೆಯೋಕೆ ಹೋಗ್ಬೇಡಿ. ಇವಾಗ ನನ್ನ ಹೆಸರು ಬಂದು ಶರಣ್ ಕೇಶವ್, ಸೊ ಶರಣ್ ಸಿ ಅಂತ. ಸೊ ನಾನೇನಾದರೂ ಶರಣ್ ಸಿ ಅಂತ ಕೊಟ್ಟರೆ ಬರ್ತಿಲ್ಲ, ಸೊ ಶರಣ್ ಕೇಶವ್ ಅಂತ ಕೊಡ್ತೀನಿ, ಇಲ್ಲ ಶರಣ್ ಕುಮಾರ್ ಅಂತ ಕೊಡ್ತೀನಿ, ಆ ಥರ ಕೊಡಿ. ಹಂಗೆ ಕೆಳಗಡೆ ಬಂದರೆ ನಿಮ್ಮದು ನಂಬರ್ ಕೂಡ ಕೇಳುತ್ತೆ. ನಿಮ್ಮ ಸ್ಟ್ರೀಟ್ ಬೆಂಗಳೂರು ಅಂತ ಹೊಡೀರಿ, ಸಿಟಿ ಬಂದು ಬೆಂಗಳೂರು, ಸ್ಟೇಟ್ ಕರ್ನಾಟಕ, ಪೋಸ್ಟಲ್ ಕೋಡ್ ಬಂದು ನನ್ನ ಪೋಸ್ಟಲ್ ಕೋಡ್ ಹಾಕಿದ್ದೀನಿ, ನೀವು ನಿಮ್ದು ಹಾಕಿ, ನಂದು ಹಾಕಬೇಡಿ. ಹಂಗೆ ಸ್ವಲ್ಪ ವೆಯ್ಟ್ ಮಾಡಿ, ಪೇಷನ್ಸ್ ಇರಲಿ. ಸೊ ಹಂಗೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ, ವಿಚ್ ಈಸ್ ವೆರಿ ಸ್ಟ್ರಾಂಗ್. 7 to 8 ವರ್ಡ್ಸ್ ಇರಬೇಕು, ಮತ್ತು ಇಟ್ ಶುಡ್ ಬಿ ವೆರಿ ವೆರಿ ಸ್ಟ್ರಾಂಗ್. ಲಾಗಿನ್ ಕೊಡಿ, ಡೈರೆಕ್ಟಾಗಿ ಲಾಗಿನ್ ಕೂಡ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇರಲಿ ಫ್ರೆಂಡ್ಸ್, ಅದು ಓಪನ್ ಆಗುತ್ತೆ. ವೆಲ್ಕಮ್ ಅಂತ ಬಂತು. ಸೊ ನಾನು ಇದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆದಷ್ಟು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ನೀವು ಗೂಗಲ್ ಫಾರ್ಮ್ ಇಟ್ಕೊಂಡು ಒಂದು ಸಿಂಪಲ್ ಟೆಸ್ಟ್ ಇರುತ್ತೆ, ವೆರಿ ವೆರಿ ಸಿಂಪಲ್. ನೀವು ಗೂಗಲಲ್ಲಿ ನೀವು ಅದನ್ನು ಹಾಕ್ಬಿಟ್ರೆ ಪ್ರತಿಯೊಬ್ಬರಿಗೂ ಕ್ವೆಶನ್ ವೇರಿ ಆಗುತ್ತೆ. ಸೊ ನಾನು ಹೇಳಿದ್ದೆ ಫಾಲೋ ಆಗೋಕ್ಕೆ ಹೋಗ್ಬಿಡಿ, ಅಲ್ಲಿ ಎಸ್ ಅಂತ ಕೊಡಿ. ನೆಕ್ಸ್ಟ್ ಸ್ವಲ್ಪ ವೆಯ್ಟ್ ಮಾಡಿ, ನಾನು ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ. ಸೊ ಈ ಪೇಜಿಗೆ ಓಪನ್ ಆಗುತ್ತೆ. ಸೊ ಸೈನ್ NDA ಅಂದರೆ ಅವ್ರದ್ದೇನೋ ಒಂದು ಅಗ್ರಿಮೆಂಟಿಗೆ ಅಂತ ಒಂದು ಸೈನ್ ಮಾಡಿಸ್ಕೊತಾರೆ. ಇಟ್ ಈಸ್ ವೆರಿ ಸಿಂಪಲ್, ನಾಟ್ ಬಿ ಸ್ಕೇರ್ಡ್. ಹಾಗೆ ಕೆಳಗಡೆ ಬನ್ನಿ, OFAC ಕಮೆಂಟ್ ಐ ಅಗ್ರಿ ಅಂತ ಕೊಡಿ. ಹಾಗೆ ಕೆಳಗಡೆ ಬಂದರೆ ನನ್ ಆಫ್ ದ ಎಬೋ. ನೆಕ್ಸ್ಟ್, ಡು ಯು ಕನ್ವರ್ಟ್ ಟು ರಿಸೀವಿಂಗ್ ವಾಟ್ಸಪ್? ಎಸ್ ಐ ಆಮ್, ಎಸ್ ಅಂತ ಕೊಡಿ. ಅದಾದಮೇಲಿಂದ ಕೆಳಗಡೆ ಮೊಬೈಲ್ ವ್ಯಾಲಿಡೇಷನ್ಸ್, ಎಸ್ ಅಂತ ಕೊಡಿ, ಯಾಕಂದರೆ ನಿಮಗೆ ಮೊಬೈಲಿಂದನೇ ಅವ್ರು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಸ್ ಅಂತ ಕೊಡಿ. ಕೆಳಗೆ ಬಂದರೆ ಡು ಯು ಅಗ್ರಿ ಟು ಯೂಸ್ ಪ್ರೈವೇಟ್? ಎಸ್ ಅಂತ ಕೊಡಿ, ಅಗ್ರಿ. ಸ್ವಲ್ಪ ಹಂಗೆ ವೆಯ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್, ಅದು ಲೋಡ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಲ್ಯಾಂಗ್ವೇಜ್ ಏನು, ಇಂಗ್ಲೀಷಾ, ಕನ್ನಡನ, ತಮಿಳ್ನ, ತೆಲುಗುನ, ವಿಚ್ ಯು ಆರ್ ಕಂಫರ್ಟಬಲ್ ವಿತ್, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ಇನ್ನೊಂದು ಅದೇ ಪೇಜಲ್ಲಿ ಕೆಳಗಡೆ ನೆಕ್ಸ್ಟ್ ಹೋಗ್ತಾ ಇರುತ್ತೆ ಸ್ಲೋ ಆಗಿ. ಇವಾಗ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಸ್ಟಾರ್ಟ್ ಆಯಿತು. ಪ್ರತಿಯೊಂದು ಕಂಪ್ನಿಯಲ್ಲೂ ಒಂದೊಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅಂದರೆ ನಿಮ್ಮದು ಮೆಂಟಲ್ ಎಬಿಲಿಟಿ, ಇಲ್ಲ ನಿಮ್ಮದು ಸ್ಕಿಲ್ಸ್ ಏನೇನಿದೆ ಅಂತ ಅವ್ರು ಟೆಸ್ಟ್ ಮಾಡ್ತಿರ್ತಾರೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ನಿಮಗೆ ಒಂದು ಸ್ವಲ್ಪ ಆದ್ರೂ ನಿಮಗೆ ಇಂಡಿಯಾ ಬಗ್ಗೆ, ಇಂಡಿಯಾ ಕಂಟ್ರೀಸ್ ಪಕ್ಕ ಕಾರ್ನರಿಂಗ್ ಕಂಟ್ರೀಸ್ ಬಗ್ಗೆ, ನೈಬರಿಂಗ್ ಕಂಟ್ರೀಸ್ ಬಗ್ಗೆ ಕೇಳ್ತಾ ಇದ್ದಾರೆ ಅಷ್ಟೇ. ಯು ಕ್ಯಾನ್ ಯೂಸ್ ಸಮ್ Google or some ChatGPT very easily and answer it within few seconds. ನಾನು ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಇದೇ ಅಲ್ಲ ಆನ್ಸರ್ಸ್ ಕರೆಕ್ಟಾಗಿ ಹೇಳಿದ್ದೀನಿ ನಾನು ಸ್ವಲ್ಪ, ಬಟ್ ಮಿಕ್ಕಿದ್ದೆಲ್ಲ ನೀವು ಗೂಗಲ್ ಮಾಡಿಬಿಟ್ಟು ನೀಟಾಗಿ ಹಾಕಿ, ಡೆಫಿನೆಟ್ಲಿ ಹಿಂಗೆ ಓಪನ್ ಆಗುತ್ತೆ. ಬಟ್ ನೆನಪಿರಲಿ ಫ್ರೆಂಡ್ಸ್, ಇದು ತುಂಬಾ ಜೆನ್ಯೂನ್ ಆಗಿದೆ. ಲಾಸ್ಟ್ ವಿಡಿಯೋ 1 ಫಾರ್ಮದಲ್ಲಿ 3 ಜನಕ್ಕೆ ಸಿಕ್ಕಿದೆ. ಈ ಸರಿ ನೀವು ಅದರಲ್ಲಿ ಒಬ್ಬರು ಆಗ್ಬೋದು. ಪ್ಲೀಸ್ ಸ್ವಲ್ಪ ಆದರೂ ಎಫರ್ಟ್ ಹಾಕಿ. ಇಟ್ ಈಸ್ ವೆರಿ ಈಸಿ. ನೀವು ಮನೇಲಿ ಕೂತ್ಕೊಂಡೇ ಹಾಕ್ಬೋದು ಆರಾಮಾಗಿ. ಪ್ಲೀಸ್ ಡೂ ಇಟ್. ಮತ್ತು ಅಲ್ಲಿ ನೋಡಿ, ವಿಚ್ ಕಂಟ್ರಿ ಯೂಸಸ್ ಎ ಕರೆನ್ಸಿ ಕಾಲ್ಡ್ ಲಿಯೋ ಅಂತ ಕೇಳ್ತಿದೆ. ದಟ್ ಈಸ್ ರೊಮೇನಿಯಾ. ಗೂಗಲ್ ಮಾಡಿ ಸಿಕ್ಬಿಡುತ್ತೆ ಆರಾಮಾಗಿ, ಚಿಲ್ಲಾಗಿ ಸಿಕ್ಬಿಡುತ್ತೆ. ಸಿಕ್ಕಿದ ತಕ್ಷಣ ಹಾಕಿ ಕಂಟಿನ್ಯೂ ಅಂತ ಕೊಡಿ. ಅದು ನೆಕ್ಸ್ಟ್ ಪೇಜಿಗೆ ನಿಮ್ಮನ್ನು ಕರ್ಕೊಂಬರುತ್ತೆ. ನೆಕ್ಸ್ಟ್ ಪೇಜಲ್ಲೂ ಸೇಮ್ ಕ್ವೆಶನ್ಸ್ ಇರುತ್ತೆ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಗೂಗಲಲ್ಲಿ ಹಾಕಿ ಆನ್ಸರ್ ತೆಗೀರಿ, ಹೊಡೀರಿ, ಅಷ್ಟೇ ಮುಗೀತು. ನೆಕ್ಸ್ಟ್ ಎಕ್ಸಾಮ್ಸ್ ಅಂದರೆ ಏನೂ ಇರೋದಿಲ್ಲ. ಇನ್ನೇನು HR ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದೇ ನಿಮ್ಗೆ ಏನೇನಿದೆ, ಹೆಂಗೆ ಮಾಡಬೇಕು, ಹೌ ಡು ಯು ಸ್ಪೀಕ್, ಅದೆಲ್ಲ ಅವ್ರು ನೋಡ್ತಾರೆ. ಬಿ ವೆರಿ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಫ್ರೆಂಡ್ಸ್ ಪ್ಲೀಸ್, ನೀವು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ ನೀವು ಬೆಳೆಸ್ಕೊಳ್ಳೇಬೇಕು. ಸ್ವಲ್ಪ ಮೂವಿ ನೋಡಬೇಕು, ಮತ್ತು ಇಂಗ್ಲೀಷ್ ಮೂವೀಸ್ ನೋಡಬೇಕು, ಕನ್ನಡ ಜಾಸ್ತಿ ಮೂವೀಸ್ ನೋಡಬೇಕು, ಪೇಪರ್ ಓದಬೇಕು. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದಾಗ ಇದೆಲ್ಲ ನಿಮಗೇನು ಅನ್ಸೋದೇ ಇಲ್ಲ, ಆರಾಮಾಗಿ ನೀವು ಕ್ಲಿಯರ್ ಮಾಡಿಬಿಡ್ಬೋದು ಈ ಎಕ್ಸಾಮ್ಸ್ ಎಲ್ಲ. ಸೊ ನಾನು ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ. ನಾನು ಹೇಳ್ತಿರೋದು ನೋಡಿ, ಅಲ್ಲಿ ಇಂಗ್ಲೀಷ್ ಆ್ಯಪ್ಟಿಟ್ಯೂಡ್ ಇದೆ. ನೆಕ್ಸ್ಟ್ ಬಂದು ಎಂಗೇಜ್ ಪ್ರಿಪ್ರೇಷನ್ಸ್ IN ಅಂತ ಇದೆ. ಟ್ರೈಯಿಂಗ್ ರೇಟಿಂಗ್ ಅಸೆಸ್ಮೆಂಟ್ ತುಂಬ ಈಸಿ, ಅದು ಆರಾಮಾಗಿ ಪಾಸ್ ಮಾಡ್ಬೋದು. ನಾನು ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಹಾಫ್ ಆನ್ ಅವರ್ ಎಲ್ಲ ನಾನು ಸ್ಪೆಂಡ್ ಮಾಡೋಕ್ಕಾಗಲ್ಲ ಇದನ್ನು ತೋರಿಸ್ಕೊಂಡು, ಬಿಕಾಸ್ ಅಷ್ಟು ಲೆಂತ್ ವೀಡಿಯೋ ಇದ್ದರೆ ಯಾರೂ ನೋಡೋದು ಇಲ್ಲ. ಇಟ್ ಈಸ್ ವೆರಿ ವೆರಿ ಈಸಿ ಫ್ರೆಂಡ್ಸ್. ಪ್ಲೀಸ್ ಡೂ ಇಟ್. ಇಟ್ಸ್ ವೆರಿ 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 ಸಿಂಪಲ್. ಸೊ ನನಗೆ ಈ ಥರ ಎಲ್ಲ ಯಾವುದೂ ಇರಲಿಲ್ಲ. ನಾನು ವರ್ಕ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಯಿತು. ಆ್ಯಪ್ಟಿಟ್ಯೂಡ್ ಅಂತೂ ತುಂಬಾ ಕಷ್ಟ ಇರುತ್ತೆ. ಸೊ ಎವ್ರಿಥಿಂಗ್ ಈಸ್ ಸ್ಪೂನ್ ಫೀಡೆಡ್. ಸೊ ನೀವು ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು. ಆರಾಮಾಗಿ ಮಾಡಿ ನೋಡಿ. ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ, ಆ್ಯಪ್ಟಿಟ್ಯೂಡ್ ಇಂಡಿಯಾ. ಸೊ ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ಸೇಮ್ ಆ್ಯಪ್ಟಿಟ್ಯೂಡ್ ಕ್ವೆಶನ್ಸೇ ಇರುತ್ತೆ. ಆರಾಮಾಗಿ ಸ್ಲೋ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗ್ತಾ ಇರಿ. ಇಟ್ಸ್ ವೆರಿ ಈಸಿ. ಲಾಸ್ಟಿಗೆ ಅದೊಂದು ಸಬ್ಮಿಟ್ ಆಗುತ್ತೆ. ಇಫ್ ಯು ಆರ್ ಕಂಪ್ಲೀಟೆಡ್ ಎವ್ರಿಥಿಂಗ್. ಟೈಮ್ ಸ್ಲಾಟ್ ಕೂಡ ಇಲ್ಲ. ಸೊ ಇಟ್ ಈಸ್ ವೆರಿ ವೆರಿ ಈಸಿ. ಕಂಪ್ಲೀಟ್ ಮಾಡಿ, ನಿಮಗೊಂದು ಕನ್ಫರ್ಮೇಷನ್ ಮೇಲ್ ಬರುತ್ತೆ, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆ್ಯಂಡ್ ಶಾರ್ಟ್ ಲಿಸ್ಟೆಡ್ ಅಂತ. ದಟ್ಸ್ ಇಟ್ ಫ್ರೆಂಡ್ಸ್. ಇನ್ನೇನೇನೂ ಇಲ್ಲ. ಇಟ್ ಈಸ್ ವೆರಿ ವೆರಿ ಸಿಂಪಲ್. ಪ್ಲೀಸ್ ಡೂ ಇಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.